ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ಆಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಪಲ್ಯಗಳಿಗೆಲ್ಲ ರಾಮಬಾಣ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ಒಂದು ಪೌಡ್ರ್ ಇಟ್ಬಿಟ್ರೆ ನೀವು ಪಲ್ಯಗಳಿಗೆ ಸಖತ್ ಟೇಸ್ಟಾಗಿರುತ್ತೆ. ಪಲ್ಯ ಮಾಡ್ಬೇಕಾದ್ರೆ ಇದನ್ನು ಹಾಕಿದರೆ ಅದ್ರ ಫ್ಲೇವರು ಅದ್ರ ಟೇಸ್ಟೇ ಬೇರೆ ಆಗಿಬಿಡುತ್ತೆ. ಒಂದು ಪೌಡ್ರ್ ಮನೇಲಿ ಇಟ್ಬಿಟ್ರೆ ನಿಮಗೆ ಬೆಳಗ್ಗೆ ಹೊತ್ತು ತಿಂಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಒಂದು ಬಾಣಿಗೆ ಕಡಲೆಕಾಯಿ ಬೀಜ, ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಸಿಪ್ಪೆಲ್ಲ ಬಿಡಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ವಿಡಿಯೋ ಇದೇ ರೀತಿ ನೋಡಿ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಒಳ್ಳೆ ರೆಸಿಪಿ ಹಾಕ್ತಾ ಇರ್ತೀನಿ. ಕಡಲೆ ಬೀಜದ ಹಾಕ್ತಾ ಬಂದಿದೆ. ಕಡಲೆ ಬೀಜ ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ದಿನ ಅದು ಪೌಡ್ರ್ ಕೆಡೋದಿಲ್ಲ. ಒಂದು ದಿನ ಮಾಡಿಟ್ಕೊಂಡ್ರೆ ನೀವು ತಿಂಗಳಾನ್ಗಟ್ಟಲೆ ಯೂಸ್ ಮಾಡ್ಕೋಬೋದು. ಅದೇ ಪ್ಯಾನಿಗೆ ಕುರಶನಿ ಅಥವಾ ಗುರಳ್ ಅಂತಾರೆ, ಹುಚ್ಚೆಳ್ಳು ಏನು ಬೇಕಾಗಿ ಕರೀತಾರೆ, ಅದನ್ನು ಹಾಕೋತಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಇಲ್ಲಾಂದರೆ ಪೌಡ್ರು ಒಂಥರ ಮುಗ್ಗು ವಾಸನೆ ಬಂದುಬಿಡುತ್ತೆ. ಲೋ ಫ್ಲೇಮಲ್ಲೇ ಹುರಿಬೇಕು ಇದನ್ನು. ಬದನೆಕಾಯಿ, ಎಣ್ಗಾಯಿ, ಹೀರೆಕಾಯಿ ಪಲ್ಯ, ಜವಳಿಕಾಯಿ ಪಲ್ಯ, ನೀವು ಪಲ್ಯಗಳಿಗೆಲ್ಲ ಇದು ಪೌಡ್ರು ಸಖತ್ತಾಗಿರುತ್ತೆ. ಎಣ್ಣೆಗಾಯಿಗಂತೂ ಸೂಪರ್ ಅಂತಲೇ ಹೇಳ್ಬೋದು. ಇದಾಗಿದೆ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ಇದು ಅದೇ ಪ್ಯಾನಿಗೆ ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ. ಕರಿಬೇವು ಹೆಂಗು ಯಾರೂ ತಿನ್ನಲ್ಲ, ಎಲ್ಲ ಸೈಡಲ್ಲೇ ತಿನ್ನೋರೆ ಜಾಸ್ತಿ. ಹಾಗಾಗಿ ಈ ಥರ ಹುರಿದು ಪೌಡ್ರ್ ಹಾಕಿದರೆ ಗೊತ್ತಾಗಲ್ಲ, ಅವ್ರಿಗೂ ಹೋಗುತ್ತೆ. ದೇಹಕ್ಕೂ ಒಳ್ಳೆಯದು, ಕಣ್ಣು ಕೂದಲು ಎಲ್ಲದಕ್ಕೂ ಒಳ್ಳೆಯದು. ಏನಂತೀರ? ಇದು ಚೆನ್ನಾಗಿ ಒಣಗಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕುತ್ತಿದ್ದೀನಿ. ಗುಂಟೂರು ಬ್ಯಾಡಗಿ 2 ಹಾಕುತ್ತೀನಿ. ಉಪ್ಪು ಘಾಟ್ ಹಾಕ್ಬಾರ್ದಂತ ಉಪ್ಪು ಹಾಕಿ ಒಣಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಬೆಳ್ಳುಳ್ಳಿ, ಹುಣಸೆಹಣ್ಣು, ಒಣ ಕೊಬ್ಬರಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಹಾಕಿ ಚಪಾತಿ, ರೊಟ್ಟಿಗೆ ಮೊಸರು ಹಾಕೊಂಡು ತಿನ್ಬೋದು. ಎಲ್ಲ ಮಸಾಲೆ ಎಲ್ಲ ಹಾಕಿರುತ್ತಲ್ಲ, ಉಪ್ಪು, ಖಾರ, ಹುಳಿ, ಕಡಲೆಕಾಯಿ ಬೀಜ, ಹುರಿದಿಟ್ಟಿರುವಂಥ ಹುಚ್ಚೆಳ್ಳು, ಅರಿಶಿನ, ಬೆಲ್ಲ, ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಬಿಡೋದು ಅಷ್ಟೇ. ನೋಡಿ ಎಷ್ಟು ಈಸಿಯಾಗಿದೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮನೇಲಿ ಏನು ಮಾಡೋದು ಬೋರ್ ಆಗಿದ್ದರೆ ಚಟ್ನಿ ಪುಡಿ ಇದ್ದರೆ ಸಾಕು. ಚಪಾತಿ, ರೊಟ್ಟಿ ಜೊತೆಗೆ ಮೊಸರು ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡ್ತೀರಲ್ವಾ? ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್.